ಇನ್ನು ರಾಜ್ಯದಲ್ಲಿ ಮಳೆ ಶುರುವಾದ ಮೇಲೆ ಕಾವೇರಿ ಕಿಚ್ಚು ತಣ್ಣಗಾಯಿತು ಅಂತಿರುವಾಗಲೇ ಮತ್ತೆ ವಾಟಾಳ್ ಪ್ರತ್ಯಕ್ಷವಾಗಿದ್ದಾರೆ. ಬಂದ್ಗಿಲ್ಲ ಬಂದ್, ಆಗಸ್ಟ್ 13ರಂದು ಕರ್ನಾಟಕ ಬಂದ್ 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 ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಇದೇ ವೇಳೆ ಕೆಲ ರಾಜಕಾರಣಿಗಳ ವಿರುದ್ಧವೂ ಹರಿಹಾಯ್ದಿದ್ದಾರೆ. ಆಗಸ್ಟ್ 13 ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಆಗಸ್ಟ್ 13 ಬಂದ್ ಬಿಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರು ವಿರೋಧ ಪಕ್ಷದವರು ಟೋಪಿ ಹಾಕಿ ನಮ್ಗೆ ಹಾಕಿಕೊಟ್ಟಿದ್ದಾರೆ. ಆಗಸ್ಟ್ 13 ಗುರುವಾರದಂದು ಕರ್ನಾಟಕ ಬಂದ್ ಬಂದ್ ಬಂದ್. ಈ ಬಂದ್ ವಾಪಸ್ ಪಡೆಯೋ ಮಾತೇ ಇಲ್ಲ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮತ್ತೆ ಸ್ಪಷ್ಟಪಡಿಸಿದ್ದಾರೆ. ಯಾರೇ ಬೇಡ ಅಂದ್ರೂ ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ಗಿಲ್ಲ ಬಂದ್. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಪಕ್ಕಾ ಎಂದ ವಾಟಾಳ್. ಪದೇ ಪದೇ ನೀರಿಗಾಗಿ ಕ್ಯಾತೆ ತೆಗೆಯೋ ತಮಿಳುನಾಡು ಹಾಗೂ ನೀರು ಹರಿಸಲೇಬೇಕು ಅಂತ ಆದೇಶಿಸಿದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ವಿರುದ್ಧ ವಾಟಾಳ್ ಸಮರ ಸಾರಿದ್ದಾರೆ. ಕಾವೇರಿ ಮೇಕೆದಾಟು ಹಾಗೂ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಆಗಸ್ಟ್ 13ರಂದು ಕರೆಕೊಟ್ಟ ಕರ್ನಾಟಕ ಬಂದ್ ನಡೆದೇ ನಡೆಯುತ್ತೆ ಅಂತ ಬೆಳಗಾವಿಯಲ್ಲಿ ಕಡ್ಡಿ ಮುರಿದಂತೆ ನುಡಿದಿದ್ದಾರೆ. ಅಲ್ಲದೆ ಸಿಎಂ ಡಿಕೆಶಿ ಮಾಡಿದ ಮನವಿಯನ್ನ ಖಡಾತುಂಡಾಗಿ ತಳ್ಳಿ ಹಾಕಿದ್ದಾರೆ. ರಾಜ್ಯ ಸರ್ಕಾರ ಬೇಡ ಅಂದ್ರೂ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಆಗೇ ಆಗುತ್ತೆ. ಸರ್ಕಾರದವರು ವಿರೋಧ ಪಕ್ಷದವರಿಗೆ ಟೋಪಿ ಹಾಕಿದಂತೆ ನಮಗೆ ಟೋಪಿ ಹಾಕಲು ಬರ್ತಿದ್ದಾರೆ ಅಂತ ವಾಟಾಳ್ ಚಾಟಿ ಬೀಸಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಇರುವ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲ ಸೂಚಿಸಿವೆ. ಆಗಸ್ಟ್ 13ರಂದು ಬೆಳಗ್ಗೆ 6 ಗಂಟೆಗಿಂತ ಸಂಜೆ 6 ಗಂಟೆವರೆಗೆ ಬಂದ್ ಇರುತ್ತೆ. ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ನಾವು ತೀವ್ರವಾದಂಥ ಹೋರಾಟ, ನಾನಂತೂ ಈ ರಾಜ್ಯಕ್ಕೆ ಬೆಳಗಾವಿಗೆ ಜೈಲಿಗೆ ಹೋಗೋಕ್ಕೂ ಸಿದ್ಧ, ಎಲ್ಲಕ್ಕೂ ನಾನು ಸಿದ್ಧ. ಅದರಲ್ಲೇನು ಬೇರೆ ಮಾತು ಇಲ್ಲವೇ ಇಲ್ಲ. ಆದ್ದರಿಂದ ಇಡೀ ರಾಜ್ಯಕ್ಕೆ ಈ ಬಂದು ಇದೊಂದು ಅದ್ಭುತವಾದ ಬಂದ್. ನೀವು ಬೆಳಗಾವಿ ಮಾಧ್ಯಮದವರುವೆ ಹೆಚ್ಚಿನ ರೀತಿಯಲ್ಲಿ ಬಂದ್ಗೆ ಬೆಂಬಲ ಕೊಡಬೇಕು. ಇಲ್ಲಿಂದ ಮೊಳಕೆ ಶುರುವಾಗುತ್ತೆ ಬೆಳಗಾವಿಯಿಂದ, ಅಲ್ಲಿ ಚಿಗುರು ತಗೇನು ಅದು ಹೇಳ್ತೀನಿ. ಇದು 13ನೇ ತಾರೀಕು ಬಂದ್ ಬಿಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರು ವಿರೋಧ ಪಕ್ಷದವ್ರಿಗೆ ಟೋಪಿ ಹಾಕಿದಾಗ ನಮ್ಗೆ ಹಾಕಿ ಕೊಟ್ಟಿದ್ದಾರೆ. ಅದಲ್ಲ, ಒಬ್ಬ ವಿರೋಧ ಪಕ್ಷದವರು ಹೋದ್ರಲ್ಲ ಕನಿಷ್ಠ, ಅವರು ಏನೂ ಮಾತಾಡಲಿಲ್ಲ, ಕೂತರು ಎದ್ರು ಬಂದರು. ಆ ದೃಷ್ಟಿಯಿಂದ 13ನೇ ತಾರೀಕು ಇದೇ ತಿಂಗಳು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಉತ್ತರ ಕರ್ನಾಟಕ, ಬೆಳಗಾವಿ, ಹೈದರಾಬಾದ್ ಕರ್ನಾಟಕ ಎಲ್ಲ ಜಿಲ್ಲೆಗಳು, ಸಮಗ್ರ ಕರ್ನಾಟಕ, ಅಖಂಡ ಕರ್ನಾಟಕ, ಬೆಳಗಾವಿಯಿಂದಲೇ ಕಿಡಿ ಶುರುವಾಗಬೇಕು. ಯಾರು ಏನೇ ಹೇಳಿದ್ರು ಬಂದ್ ನಿಲ್ಲೋದಿಲ್ಲ. ಹೇಳ್ತಾರೆ ನೀರು ಬಿಟ್ಬಿಟ್ರು, ಇನ್ನೇನು ನೀರು ಹೋಯ್ತಲ್ಲ ಬಂದ್ ಯಾಕೆ ಅಂತ. ಇದೆಲ್ಲ ನಾಟಕ. ಪ್ರಶ್ನೆಗೆ ಯಾವುದಕ್ಕೂ ಹಿಂದೆ ಮುಂದೆ ಹೋಗಬಾರ್ದು. ಬಂದ್ಗೆ ನಮ್ಮೆಲ್ಲ ಕನ್ನಡ ಪರ ಸಂಘಟನೆ ಹೋರಾಟ ಮಾಡಬೇಕು. ಆಗಸ್ಟ್ 13
ಇನ್ನು ಇದೇ ವೇಳೆ ರಾಜಕಾರಣಿಗಳಿಗೆ ಬೆಳಗಾವಿ ಹಾಗೂ ಗಡಿನಾಡು ಸಮಸ್ಯೆ ಬೇಕಾಗಿಲ್ಲ, ಒಬ್ಬ ಶಾಸಕ, ಸಂಸದ, ಎಂಎಲ್ಸಿ ಕೂಡ ಬೀದಿ ಹೋರಾಟ ಮಾಡಲಿಲ್ಲ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡ ಪರ ಗೊತ್ತುವಳಿ ಸ್ವೀಕರಿಸದೇ ಇದ್ರೆ ಪಾಲಿಕೆಯನ್ನ ಸೂಪರ್ ಸೀಡ್ ಮಾಡಲು ಸಚಿವ ಯತೀಂದ್ರಗೆ ಹೇಳ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ಟಾರೆ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಆಗೋದು ಪಕ್ಕಾ. ಸಿಎಂ ಡಿಕೆಶಿ ಪ್ರತಿಭಟನೆ ವಾಪಸ್ಗೆ ಮನವಿ ಮಾಡಿದ್ರು ಸೊಪ್ಪು ಹಾಕದ ವಾಟಾಳ್ ನಾಗರಾಜ್ ಕಾವೇರಿಗಾಗಿ, ಕನ್ನಡಿಗರಿಗಾಗಿ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಶ್ರೀಕಾಂತ್ ಕುಬಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.